ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ವಿಜಯಲಕ್ಷ್ಮಿ ಲೈಫ್. ನಾವಿವತ್ತು ತಲಕಾಡ್ಗೆ ಹೊರಟಿದ್ದೀವಿ. ತುಂಬಾ ಹೊಟ್ಟೆ ಹಸುವಾಗ್ತಾ ಇತ್ತು. ಹಾಗಾಗಿ ಟೈಮ್ ಇವಾಗ 9:30 ಆಗೋಗಿತ್ತು. ಟಿಫನ್ ಮುಗಿಸ್ಕೊಳ್ಳೋಣ ಅಂತ ಮನೆಯಲ್ಲೇ ನಾವೆಲ್ಲ ಪಲಾವೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಇಲ್ಲಿ ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಟಿಫನ್ ಎಲ್ಲ ತಿಂತಾಯಿದ್ವಿ. ಈಗ ತುಂಬ ಟ್ರಾವೆಲ್ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ತಲೆನೋಯ್ತಾ ಇತ್ತು. ಹಾಗಾಗಿ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಕಾಫಿ ಜೊತೆಗೆ ಸ್ವಲ್ಪ ಬಜ್ಜಿ ತಗೊಂಡು ಈಗ ಟೀ ಕಾಫಿನ ಎಂಜಾಯ್ ಮಾಡ್ತಾ ಇದ್ದೀವಿ. ಅಷ್ಟೇ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಎಲ್ಲ ಕಾಫಿ ಸ್ಟಾಲಿಗೆ ಬಂದಿದ್ವಿ. ಸ್ಟೋರಿ ಬಗ್ಗೆ ಅಂತಂದ್ರೆ ಇಲ್ಲಿ ಸಾಪ ಹೆಂಗಾಯ್ತು, ಮಾಲಂಗಿ ಮಡವಾಗಿ ತಲಕಾಡು ಮರಳಾಯ್ತು ಅಂತ ಅಂದ್ಬಿಟ್ಟು ಅಲ್ಮೇಲಮ್ಮ ಅಂತ ಒಬ್ಳು ದೈವಸಕ್ಕೆ ಅವಳು ಶ್ರೀರಂಗಪಟ್ಟಣದಲ್ಲಿ ನೆಲೆಗೊಂಡಿದ್ದ. ಈ ಕಳ್ಳರು ಅವಳಲ್ಲಿ ಆಭರಣ ಇತ್ತಲ್ಲ, ಆ ಉದ್ದೇಶಕ್ಕೆ ಕಿತ್ಕೊಳ್ಳೋಕ್ಕೋಸ್ಕರ ಅವಳನ್ನ ಒದಿಕೊಂಡು ಬಂದಾಗ ಏನು ಮಾಡೋದು, ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಬಂದು ಅವಳು ನಿಂತ್ಕೊಂಡು ಒಂದು ಶಾಪ ಕೊಟ್ಟಳು. ಏನಂತ, ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಿಂದ ಹೋಗ್ಲಿ ಅಂತ ಒಂದು ಶಾಪ ಕೊಟ್ಟು. ಅವಾಗ ಏನಾಯ್ತು, ಇದು ಎಲ್ಲ ಮರಳಾಗೋಯ್ತು, ಕಳ್ಳರಿಗೆ ಮರೆಯಾಗೋಯ್ತು, ಅವ್ಳು ಬರಲಿಲ್ಲ. ಇಲ್ಲಿ ನಿಂತ್ಕೊಂಡು ಏನು ಮಾಡಿದ್ಲು, ಅವಳ ಆಭರಣನೆಲ್ಲ ಕಳೆದು ಒಂದು ಪೊಟ್ನ ಕಟ್ಟಿ ಅಲ್ಲಿ ಮಾಲಂಗಿ ಮಡುವಿನಲ್ಲಿ ನೀರೊಳಗೆ ಮುಳುಗ್ಬಿಟ್ಟು, ಮಾಲಂಗಿ ಮಡು ಸುಳಿ ಇವಾಗಲೂ ಇದೆ ಅಲ್ಲಿ ಮಾಲಂಗಿ ಮಡು ಅಂತ. ಅವಳು ಶಾಪ ಕೊಟ್ಟದ್ದು ಮಾಲಂಗಿ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಿದೆ ಹೋಲಿ ಅಂತ. ಮೈಸೂರು ರಾಜರು ಆವಾಗ ಆಳ್ತಿದ್ದ ಕಾಲ, ಇವಾಗ ಆಳ್ತಿದ್ದ ಕಾಲ. ಆದ್ದರಿಂದ ಅವರು ಕೈ ಸಾವ್ರೆ ನನ್ನ ಆಭರಣ ಕಿತ್ಕೊಳ್ಳೋಕ್ಕೋಸ್ಕರ ಅಂದ್ಬಿಟ್ಟು ಅವಳಿಗೆ ಮಹಾರಾಜರಿಗೆ ಶಾಪ ಕೊಟ್ಟದ್ದು. ಎಲ್ಲರೂ ಇಂಟ್ರೆಸ್ಟಾಗಿ ಸ್ಟೋರಿ ಕೇಳ್ತಾ ಇದ್ದಾರೆ ಅಂದ್ಕೊಂಡ್ರ? ಸುಳ್ಳು. ಇವ್ರಿಗೆ ಆಲ್ರೆಡಿ ಬೋರ್ ಹೊಡೆದೋಗ್ಬಿಟ್ಟಿದೆ. ಯಾಕಂದರೆ ಅವರು ಸ್ಟೋರಿ ನಿಲ್ಲಿಸ್ತಾನೆ ಇರಲಿಲ್ಲ, ಒಂದಾದ್ಮೇಲೆ ಒಂದು ಸ್ಟೋರಿ ಹೇಳ್ತಾನೆ ಇದ್ದರು. ಆಲ್ರೆಡಿ ಮಕ್ಕಳೆಲ್ಲ ಸಿಗ್ನಲ್ ಮಾಡ್ತಾಯಿದ್ರು, ಟೈಮ್ ಆಯಿತು, ನಾವು ಸ್ವಿಮ್ ಮಾಡಬೇಕು ಅಂತಂದ್ಬಿಟ್ಟು. ಪಾಪ ಅವ್ರನ್ನೂ ಮಧ್ಯದಲ್ಲಿ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ವಲ್ಲ. ನಮಗೆ ಇಂಟ್ರೆಸ್ಟ್ ಆಗಿತ್ತು, ಯಾಕಂದರೆ ನಮಗೆ ಶಾಪ ಕೊಟ್ಟಿದ್ದು ಗೊತ್ತಿತ್ತು, ಬಟ್ ಏನಕ್ಕೆ ಶಾಪ ಕೊಟ್ಟರು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಇವ್ರನ್ನ ಕೇಳಿದ್ವಿ, ಅವ್ರು ಹೇಳ್ತಾಯಿದ್ರು. ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿನ ಕೇಳಿಬಿಟ್ಟು ಆ್ಯಕ್ಚುಲಿ ಸ್ವಲ್ಪ ಕೇಳಕ್ಕೆ ಎಲ್ರಿಗೂ ಅನಿಸುತ್ತೆ. ಇವರೆಲ್ಲ ಸಖತ್ ಇಂಟ್ರೆಸ್ಟಿಂದ ಕೇಳ್ತೀವಿ, ಯಾಕಂದರೆ ಇವರೆಲ್ಲ ಪುರಾತನ ಅಂತ ಹೇಳೋಕ್ಕಾಗಲ್ಲ. ಓಕೆ, ಎಲ್ಲರೂ ಇವಾಗ ಬಿಸಿ ಬಿಸಿ ಬಜ್ಜಿ ಎಲ್ಲ ತಿಂದಾಯಿತು, ಸ್ವಿಮ್ ಮಾಡೋಕ್ಕೋಗ್ಬೇಕು. ವಿ ಹ್ಯಾವ್ ಟು ಹ್ಯಾವ್ ಫನ್, ವಿಲ್ ಹ್ಯಾವ್ ದಟ್. ಓಕೆ, ಈಗ ನಾವು ರಿವರ್ ಹತ್ರ ಬಂದಿದ್ದೀವಿ. ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀರು ಈ ಸರಿ ಕಡಿಮೆನೇ ಇತ್ತು, ಆದರೂ ನೀರು ಕಡಿಮೆ ಇದ್ದಿದ್ದು ನಮ್ಗೆ ಅಡ್ವಾಂಟೇಜೇ ಆಯಿತು. ಯಾಕಂದರೆ ನೀರು ಜಾಸ್ತಿ ಇದ್ದರೆ ನಾವು ಒಳಗಡೆ ಹೋಗಿ ಆಟ ಆಡೋಕ್ಕಾಗ್ತಾ ಇರಲಿಲ್ಲ. ಹೊರ್ಗಡೆನೇ ಅಂದರೆ ದಡದಲ್ಲೇ ಆಟ ಆಡ್ಕೊಂಡು ಬಂದುಬಿಡ್ತಾಯಿದ್ವಿ, ನೀರು ಎಳೆಯುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಈ ಸರಿ ಆ ಪ್ರಾಬ್ಲಮೇ ಇರಲಿಲ್ಲ. ಯಾಕಂದರೆ ನೋಡಿ, ಆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಹೋಗಿದ್ವಿ. ಅಲ್ಲಿ ಹೋದ್ರೂ ಅಷ್ಟೇ ಕತ್ತತ್ರ ಬರ್ತಾಯಿತ್ತು ನೀರು, ಅಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಸರಿ. ಇರು ಮಮ್ಮಿ, ಬ್ಯಾಕ್ ಕ್ಯಾಮ್ರಾ ಮಾಡ್ಕೋತೀನಿ, ಹಂಗೆ ಇರು ಮಮ್ಮಿ. ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ಒಳಗಡೆ ಕಲ್ಲುಗಳೆಲ್ಲ ಮಿರ ಮಿಂಚ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಫಿಶ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಂದರೆ ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು ನೀರು. ಹಾಗಾಗಿ ನಮಗೆ ತುಂಬ ಇಷ್ಟ ಆಯಿತು. ನಾವು ಮೊದಲನೇ ಸರಿ ತಲಕಾಡಿಗೆ ಬಂದಾಗ ಪ್ರತಿ ವರ್ಷವೂ ನಾವು ತಲಕಾಡಿಗೆ ಬಂದು ಆಟ ಆಡಬೇಕು ಅಂತ ಆವಾಗಲೇ ಪ್ಲ್ಯಾನ್ ಮಾಡಿದ್ವಿ. ಆವಾಗ ನಾವು ತುಂಬ ಜಾಸ್ತಿ ಜನ ಫ್ಯಾಮಿಲಿ ಬರ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಇಯರು ಸ್ವಲ್ಪ ಕಡಿಮೆ ಆದ್ವಿ. ಇವಾಗ ನಾವು ಬಂದಿರೋದು 12 ಜನ ಬಂದಿದ್ದೀವಿ ಅಷ್ಟೇ. ಅವಾಗೆಲ್ಲ ತುಂಬ ಒಂದು 20 ಜನದವರೆಗೂ ನಾವು ಫ್ಯಾಮಿಲಿ ಬರ್ತಾಯಿದ್ವಿ. ಬರ್ತಾ ಕಡಿಮೆ ಆಗ್ತಾಯಿದೆ. ದಯವಿಟ್ಟು ಯಾರಾದರೂ ಮಕ್ಕಳನ್ನ ಕರ್ಕೊಬಂದು ಆಟ ಆಡಿಸ್ಬೇಕು ಅಂದರೆ ದಯವಿಟ್ಟು ತಲಕಾಡಿಗೆ ಕರ್ಕೊಂಡು ಬಂದು ಆಟ ಆಡಿಸಿ. ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ನಾವಿವಾಗ ಎಲ್ಲ ಸ್ವಿಮ್ ಮಾಡಾದಮೇಲೆ ಇಲ್ಲೇ ಹತ್ತಿರದಲ್ಲಿರೋ ಒಂದು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಮೇಲೆಲ್ಲ ಸೀಟ್ಗಳು ಹಾಕಿದ್ರಲ್ಲ, ನೆರಳಿತ್ತು. ಸೈಡಲ್ಲಿ ನಾವು ಕಾಲಿಟ್ಕೊಂಡು ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ವ್ಯೂ ಅಲ್ವಾ. ತುಂಬ ಬಿಸಿಲಿದ್ದರಿಂದ ಕಾಲು ತುಂಬ ಸುಡ್ತಾ ಇತ್ತು. ಟೆಂಪಲೆಲ್ಲ ರೀಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇಲ್ಲಿ. ಓಕೆ, ಇಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ ನಾವು.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.